ಬೆಂಗಳೂರಿನಲ್ಲಿ ಮರಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ 419 ಮರಗಳಿಗೆ ಕೊಡಲಿ ಪೆಟ್ಟು. ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲ ಕಡೆ ಬಿಲ್ಡಿಂಗ್ಗಳು ಎಬ್ಬಿಸ್ಬಿಡಿ. ಕಟ್ಟಡ ನಿರ್ಮಾಣಕ್ಕಾಗಿ 419 ಮರಗಳನ್ನ ಕಡಿಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಉಸಿರಾಡಕ್ ಬೇಡ, ಒಳ್ಳೆ ಗಾಳಿನೇ ಬೇಡ. ಬೆಂಗಳೂರಲ್ಲಿ ಮೊದಲೇ ಒಳ್ಳೆ ಗಾಳಿ ಇಲ್ಲ. 2 ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ, ಪರ ವಿರೋಧ ಚರ್ಚೆ ಆಗ್ತಾ ಇದೆ. 419 ಮರಗಳ ನಾಶ ವಿಚಾರಕ್ಕೆ ಪರಿಸರ ಪ್ರೇಮಿಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನ ಕಡಿಯೋದು ಎಷ್ಟ್ರಿ ಕರೆಕ್ಟು? ಸಿಟಿ ಒಳಗಡೆ ಒಣಗೋಗಿರೋ ಮರಗಳಿದಾವೆ, ಎಷ್ಟೊಂದು ಮರಗಳು. ಅದು ಜನರು ಮೈ ಮೇಲೆಲ್ಲ ಬಿದ್ದು ಎದ್ದು ಜನ ಸಾವು ಬದುಕಲು ಹೋರಾಡ್ತಿರೋ ಸತ್ತಿರೋ ಎಷ್ಟೋ ಉದಾಹರಣೆಗಳಿದಾವೆ. ಅದನ್ನ ಕಡ್ದು ಅದ್ರ ಜಾಗಕ್ಕೆ ಬೇರೆ ಮರ ನೆಡೋ ಕೆಲಸ ಮಾಡಬೇಡಿ ನೀವು. ಈಗ ಇಲ್ಲಿ ಯಾವುದೋ ಬಿಲ್ಡಿಂಗ್ ಕಟ್ಟೋದಕ್ಕೆ 419 ಮರಗಳನ್ನ ಕಡಿತೀರಾ ಅಂತ ಹೇಳಿದ್ರೆ, ನಮ್ಮ ಪ್ರತಿನಿಧಿ ಸುಷ್ಮಿತಾ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಮರವನ್ನ ಹೊಂದಿರುವಂತಹ ಒಂದು ಪ್ರಕೃತಿ. ಆದ್ರೆ ಈ ಒಂದು ಪ್ರಕೃತಿಯಲ್ಲಿ ದಿನಕ್ಕೊಂದು ಬಿಲ್ಡಿಂಗ್ ನ ಕಟ್ಟುವಂತಹ ನೆಪದಲ್ಲಿ ಮರವನ್ನ ಕಡಿತಾ ಇದ್ದಾರೆ ಅಂತ ಹೇಳಿ ಪರಿಸರ ಪ್ರೇಮಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಗ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಯೂನಿವರ್ಸಿಟಿಲಿ ಒಟ್ಟು 419 ಮರಗಳನ್ನ ಕಡಿದು ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಮುಂದಾಗಿದೆ ಅಂತ ಹೇಳಿ ಪರಿಸರ ಪ್ರೇಮಿಗಳು ಮತ್ತೊಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಆ ಒಂದು ಜಾಗದಲ್ಲಿ ಇದ್ದೀನಿ. ಈ ಒಂದು ಜಾಗ ಯಾವುದು ಅಂತ ಹೇಳಿದ್ರೆ, ಏನು ಯೂನಿವರ್ಸಿಟಿಯ ಹೆಡ್ ಆಫೀಸ್ ಏನಿದೆ, ಆ ಒಂದು ಹೆಡ್ ಆಫೀಸಿನ ಮುಂದೆ ಇರುವಂತಹ ಜಾಗ, ಅಂದರೆ ಬಲಭಾಗದಲ್ಲಿ ಇರುವಂತಹ ಜಾಗ. ಈ ಒಂದು ಜಾಗದಲ್ಲಿ ಒಟ್ಟು 419 ಮರಗಳಿದೆ. ಈ ಒಂದು 419 ಮರಗಳನ್ನ ಕಡಿದು ಇಲ್ಲಿ ಯೂನಿವರ್ಸಿಟಿ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಮುಂದಾಗಿದೆ ಅಂತ ಹೇಳಿ ಪರಿಸರ ಪ್ರೇಮಿಗಳು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈ ರೀತಿಯ ಮರಗಳನ್ನ ನಾಶ ಮಾಡಿ ನಮ್ಗೆ ಯಾವುದೇ ರೀತಿ ಕಟ್ಟಡ ಬೇಡ. ಯಾಕಂತ ಹೇಳಿದ್ರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಸಾಕಷ್ಟು ಮರಗಳನ್ನ ಕಡಿದು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪದೇ ಪದೇ ಈ ರೀತಿಯ ಪ್ರಕೃತಿ ನಾಶ ಮಾಡುವಂಥದ್ದು ಒಪ್ಪುವುದಲ್ಲ ಅಂತ ಹೇಳಿ ಈಗ ಆನ್ಲೈನ್ ಪಿಟಿಷನ್ಗೂ ಕೂಡ ಎಲ್ಲ ಪರಿಸರ ಪ್ರೇಮಿಗಳು ಕೂಡ ಮುಂದಾಗಿರುವಂಥದ್ದು. ಹಾಗೆ BBMP ಕೂಡ ಇದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು. ಸೊ ಹೀಗಾಗಿ ಎಲ್ಲೆಡೆ ಒಂದ್ ಕಡೆ ಆಕ್ರೋಶವೂ ವ್ಯಕ್ತವಾಗಿದೆ. ಆದ್ರೆ ಮತ್ತೊಂದು ಭಾಗದಲ್ಲಿ ಯೂನಿವರ್ಸಿಟಿ ಹೇಳೋದು ಏನು ಅಂತ ಹೇಳಿದ್ರೆ, PM ಉಷಾ ಯೋಜನೆ ಅಡಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಹಾಗೆ ಬೆಳಗಾವಿ ಯೂನಿವರ್ಸಿಟಿಗೆ ಒಟ್ಟು 100 ಕೋಟಿ ಅನುದಾನ ಬಂದಿದೆ. ಆ ಒಂದು ಅನುದಾನದಲ್ಲಿ ನಾವು ಇಲ್ಲಿ ಕಟ್ಟಡವನ್ನ ಕಟ್ಟಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ರಿಸರ್ಚ್ ಬ್ಲಾಕು ಮತ್ತೆ ಇನ್ನೊಂದು ಅಕಾಡೆಮಿಕ್ ಬ್ಲಾಕ್ ಅನ್ನ ನಾವು ಕಟ್ತಾ ಇರುವಂಥದ್ದು. ಹಾಗೆ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಬಯೋ ಪಾರ್ಕಿಗೆ ಸೇರಿರುವಂತಹ ಜಾಗ ಅಲ್ಲ. ಇದು ಡೆವಲಪ್ಮೆಂಟ್ಗೋಸ್ಕರನೇ ಇರುವಂತಹ ಜಾಗ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ನೀಲಗಿರಿ ಮರಗಳು ಅತಿ ಹೆಚ್ಚಾಗಿದೆ. ಸೊ ಹೀಗಾಗಿ ಈ ಒಂದು ಜಾಗವನ್ನು ನಾವು ಡೆವಲಪ್ಮೆಂಟ್ಗೆ ಇಟ್ಕೊಂಡಿದ್ದೀವಿ, ಹಾಗೆ ಬಯೋ ಪಾರ್ಕ್ನ ಜಾಗ ಇದಲ್ಲ ಅಂತ ಹೇಳಿ ಯೂನಿವರ್ಸಿಟಿಯು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಇಲ್ಲಿ ಒಂದು ಕಡೆ ಏನು ಕಳೆದ 2 ತಿಂಗಳ ಹಿಂದೆಯೂ ಕೂಡ DCM DK ಶಿವಕುಮಾರ್ ಅವರು ಬಂದು ಇಲ್ಲಿ ಶಿಲಾನ್ಯಾಸವನ್ನು ಕೂಡ ಮಾಡಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಯೂನಿವರ್ಸಿಟಿ ಮಕ್ಕಳಿಗೆ ಇಲ್ಲಿ ರಿಸರ್ಚ್ ಬ್ಲಾಕ್ ಅತ್ಯವಶ್ಯಕವಾಗಿತ್ತು. ಸೊ ಹೀಗಾಗಿ ಇಲ್ಲಿ ರಿಸರ್ಚ್ ಬ್ಲಾಕ್ ಅನ್ನ ಕಟ್ಟಲಿಕ್ಕೆ ಆ ಒಂದು ಏನು 100 ಕೋಟಿ ಅನುದಾನ ಇದೆ, ಆ ಒಂದು ಅನುದಾನವನ್ನು ಬಳಸಿಕೊಂಡು ಇಲ್ಲಿ ಕಟ್ಟಲಿಕ್ಕೆ ಮುಂದಾಗಿರುವಂಥದ್ದು. ಹೀಗಾಗಿ ಏನು ಒಂದು ಕಡೆ ಇಲ್ಲಿ ಯಾವುದೇ ರೀತಿ ಇದೇ ರೀತಿ ಪರಿಸರ ಪ್ರೇಮಿಗಳು ಒಂದು ಕಡೆ ಮರವನ್ನ ಕಡಿಬೇಡಿ ಅಂತ ಹೇಳಿ ಸಾಕಷ್ಟು ಮನವಿಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಇಲ್ಲಿ ಏನಾದರೂ ಮರವನ್ನ ಕಡಿದೆ ಹಾಗೆ ಈ ಒಂದು ಜಾಗವನ್ನ ಬಿಟ್ಟರೆ ಒಂದು ಕಡೆ ಯೂನಿವರ್ಸಿಟಿಗೆ ಬಂದಂತಹ ಅನುದಾನ ಕೈತಪ್ಪು ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಸೊ ಹೀಗಾಗಿ ಯೂನಿವರ್ಸಿಟಿ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇರುವಂಥದ್ದು. ಕಾದ್ ನೋಡ್ಬೇಕಾಗಿದೆ ಈ ಒಂದು ಚಿಂತನೆ ಬಗ್ಗೆ, ಅಂದ್ರೆ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಒಂದು ಕಡೆ 100 ಕೋಟಿ ಅನುದಾನದಲ್ಲಿ ಇಲ್ಲಿ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಮುಂದಾಗುತ್ತಾ ಅಥವಾ ಪರಿಸರ ಪ್ರೇಮಿಗಳ ಮನವಿಗೆ ಏನು ಮರುಗುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.